ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ नमः. जयाच्या जनी जन्म नामार्थ झाला, जयाने सदा वासनामात केला, जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮ ಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 5 ಸೆಪ್ಟೆಂಬರ್. ಮೊದಲನೇದಾಗಿ ಎಲ್ಲರಿಗೂ ಶಿಕ್ಷಕ ದಿನದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಟೀಚರ್ಸ್ ಡೇ. ಪ್ರತಿಯೊಬ್ಬ ಮನುಷ್ಯನು ಸೃಷ್ಟಿಯಲ್ಲಿ ಚರಾಚರ ವಸ್ತುನು ನಮಗೆ ಗುರು ಆಗಿರುತ್ತೆ. ಯಾಕೆಂದರೆ ಸದ್ಗುರು ಸರ್ವವ್ಯಾಪಕನಾಗಿರ್ತಾನೆ. ಅಂದಮೇಲೆ ಆ ಸದ್ವಸ್ತು ನಮಗೆ ಯಾವುದಾರೇ ಒಂದು ರೂಪದಲ್ಲಿ ಬಂದು, ಸಣ್ಣ ಮಕ್ಕಳಾಗಿರಲಿ, ದೊಡ್ಡವರಾಗಿರಲಿ, ವೃದ್ಧರಿರಲಿ, ಅವರೆಲ್ಲರ ಮುಖಾಂತರ ಏನಾದರೂ ಒಂದು ಬೋಧನೆ ಮಾಡ್ತಾನೆ. ಅದಕ್ಕೆ ಟೀಚರ್ ಏನಿದ್ದಾನೋ ಸರ್ವವ್ಯಾಪಕನಾಗಿದ್ದಾನವನು. ಅದಕ್ಕೆ ಜಗತ್ತಿನಲ್ಲಿ ಎಲ್ಲರಿಗೂ ಯಾರ್ಯಾರು ಬಂದು ನಮಗೆ ಎಲ್ಲ ರೀತಿಯಲ್ಲಿ ಬೋಧನೆ ಮಾಡಿದಾರೋ ಚರಾಚರ ಸೃಷ್ಟಿಗೆ ಇಂದಿನ ಹ್ಯಾಪಿ ಟೀಚರ್ಸ್ ಡೇ. ಇವತ್ತಿನ ದಿವಸ ಮಹಾರಾಜರ ಪ್ರವಚನ, ನಾಮವೆಂದರೆ ಮಾಯಾದೀಪವೇ ಆಗಿರುತ್ತದೆ. ನಾಮವೆಂದರೆ ಮಾಯಾದೀಪವೇ ಆಗಿರುತ್ತದೆ. ಇವತ್ತಿನ ಪ್ರವಚನ ತತ್ವ ಭಾಗಕ್ಕೆ ಮಹಾರಾಜರು ಕರ್ಕೊಂಡು ಹೋಗ್ತೀರಿ. ನಾವು ಅಖಂಡ ಅನುಸಂಧಾನ ನಾಮ ಅನುಸಂಧಾನ ಮಾಡ್ತಿರುವಾಗ, ಅಖಂಡ ನಾಮಸ್ಮರಣೆ ಮಾಡ್ತಿರುವಾಗ, ಸಂಪೂರ್ಣ ನಮ್ಮ ಸೆಪ್ಟೆಂಬರ್ ತಿಂಗಳು ಅಖಂಡ ನಾಮಸ್ಮರಣೆ ಬಗ್ಗೆ ಇದೆ. ಭಕ್ತಿ ಮಾಡಲು ನಿನ್ನೆ ಹೇಳಿದ್ರು, ಅಭಿಮಾನರಹಿತರಾಗದ ಹೊರತು ಭಕ್ತಿ ಮಾಡಲು ಬರುವುದಿಲ್ಲ. ಯಾವಾಗ ಅಭಿಮಾನ ಕಳಚಿ ಹೋಗುತ್ತೋ ಅದರ ಮುಂದಿನ ಸ್ಟೆಪ್ಪಿಗೆ ಮಹಾರಾಜರು ಕರ್ಕೊಂಡು ಹೋದ್ರಿ. ಇವತ್ತು ನಾಮವೆಂದರೆ ಮಾಯಾದೀಪವೇ ಆಗಿರುತ್ತದೆ. ಸ್ವಲ್ಪ ಸೂಕ್ಷ್ಮವಾಗಿ ಇದನ್ನು ಅರ್ಥ ಮಾಡ್ಕೋಬೇಕು. ಮಾಯಾ ದೀಪ ಅನ್ನೋ ಶಬ್ದ ಏನಿದೆಯಪ್ಪ, ಮಾಯಾದೀಪ. ಆ ಮಾಯಾ ಕಳಚಿ ಹೋದರೆ ಉಳಿಯೋದು ದೀಪ. ಆ ಶುದ್ಧವಾದ ಬೆಳಕು ಎಲ್ಲಿದೆಯಪ್ಪ? ನಾಮವೆಂದರೆ. ನಾಮ ಏನಂದರೆ, ನಾಮ ಅಂದರೆ ಶುದ್ಧವಾದ ಬೆಳಕು, ಶುದ್ಧವಾದ ಜ್ಞಾನ. ಅದೇ ದೀಪ ಆಗಿರುತ್ತದೆ. ಅದು ಹೊರಗಡೆ ಎಲ್ಲಿದೆ ದೀಪ? ಇಲ್ಲೇ ಒಳಗೆ ಇದೆ. ಅದು ಮಾಯಾರೂಪಿ ಈ ಆವರಣಗಳು ಕಳಚಿ ಹಾಕಿದಾಗ ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಈ ಆವರಣಗಳು ಎಲ್ಲವೂ ಕಳಚಿ ಹಾಕಿದಾಗ ಅವಾಗ ಉಳಿಯೋದೇ ಏನಿದೆ ಅಲ್ಲಿ? ಶುದ್ಧವಾದ ಜ್ಞಾನ ಅಂದರೆ ನಾಮ, ಅಂದರೆ ಆ ದೀಪ, ಅಂದರೆ ಆ ಬೆಳಕು. ಏನು ಹೇಳ್ತಾರೆ ಶ್ರೀ ಮಹಾರಾಜರು ನೋಡೋಣ. ಒಬ್ಬ ಹೆಣ್ಣುಮಗಳು ಮಡಿಯಿಂದ ಅಡುಗೆ ಮಾಡುತ್ತಿದ್ದಳು. ಅವಳ ಮಗು ಮಲಗು ಎಚ್ಚರವಾದಾಗ ಹಾಸಿಗೆಯಲ್ಲೇ ಅಮ್ಮ ಅಮ್ಮ ನನ್ನನ್ನು ಕರೆದುಕೋ ಎಂದು ಅಳುತೊಡಗಿತು. ಆಗ ಆ ಹೆಣ್ಣುಮಗಳು, ಮಗು, ನಾನು ನಿನ್ನನ್ನು ಕರೆದುಕೊಳ್ಳಲು ಆತುರಳೇ ಇರುತ್ತೇನೆ, ಆದರೆ ನೀನು ನಿನ್ನ ಬಟ್ಟೆಗಳನ್ನು ಬಿಟ್ಟು ಬಾ ಎಂದು ಅಂದಳು. ಆದರೆ ಆ ಮಗು ಬಟ್ಟೆ ಬಿಚ್ಚಲು ಒಪ್ಪದೆ ಅಮ್ಮ ಅಮ್ಮ ಎಂದು ಅಳುತೊಡಗಿತು. ಆಗ ಪಕ್ಕದ ಮನೆಯ ಹೆಣ್ಣುಮಗಳು ಬಂದು ಮಗುವಿನ ಬಟ್ಟೆಯನ್ನು ಕಳೆದಳು. ಆಗ ತಾಯಿಯು ಮಗುವನ್ನು ಕರೆದುಕೊಂಡಳು. ಏನಪ್ಪ ಈ ಉದಾಹರಣೆ ಎದಕ್ಕೆ ಕೊಟ್ಟಿದ್ದಾರಪ್ಪ? ವಿಚಾರ ಮಾಡೋಣ. ಉದಾಹರಣೆ ಏನು ಹೇಳ್ತಿದೆ? ಒಬ್ಬ ಹೆಣ್ಮಗಳು ಮಡಿದಲ್ಲಿ ಅಡುಗೆ ಮಾಡ್ತಿದ್ಲು. ನಾವೆಲ್ಲರೂ ಸರ್ವಸಾಧಾರಣ, ನಮಗೆಲ್ಲ ಗೊತ್ತಿದೆ, ಮಡಿದಲ್ಲಿ ಅಡುಗೆ ಮಾಡುವಾಗ ಮಕ್ಕಳನ್ನ ಕರ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಮಗು ಎಚ್ಚರ ಆದ ಕೂಡಲೇ ಏನು ಮಾಡೋದಮ್ಮ, ಅಮ್ಮ ಅಮ್ಮ ಅಂದ ಕೂಡಲೇ ಬಾರಪ್ಪ, ನನಗೂ ಅಷ್ಟೇ ನಿನ್ನನ್ನು ಕರ್ಕೋಬೇಕು. ಆತುರಳಾಗಿದ್ಲು ಮಗುವನ್ನು ಕರ್ಕೊಳ್ಳೋಕ್ಕೆ. ಆದರೆ ಮಡಿದಲ್ಲಿ ಇರಲಿಕ್ಕೆ ಅವಳು ಬರಲಿಕ್ಕಾಗಲಿಲ್ಲ. ಬಟ್ಟೆ ಬಿಚ್ಚಬಾರಪ್ಪ ಅಂದು. ಮಗು ಒಪ್ಕೋತಾ ಇಲ್ಲ ಬಟ್ಟೆ ಬಿಚ್ಚೋಕ್ಕೆ. ನಾನು ಬಟ್ಟೆ ಬಿಚ್ಚೋದಿಲ್ಲ, ನೀನೇ ನನ್ನನ್ನು ಬಂದು ಕರ್ಕೋಬಾ. ಅದಕ್ಕೆ ಮಗು ತಾಯಿ ಆತುರಲಾಗಿದ್ದಾಳೆ, ಆದರೆ ಮಗು ಬಟ್ಟೆ ಬಿಚ್ಚಕ್ಕೆ ಒಪ್ಕೋತಾ ಇಲ್ಲ. ಪಕ್ಕದ ಮನೆ ಹೆಂಗ್ಸ್ ಬಂದು ಏನು ಮಾಡೋದು, ಆ ಬಟ್ಟೆಯನ್ನು ಕಳಚಿ ಅಮ್ಮನಿಗೆ ಒಪ್ಸೋದ್ಲು. ಅಮ್ಮ ಅದನ್ನು ಎತ್ಕೊಂಡು. ಇದು ಹೇಳೋ ತಾತ್ಪರ್ಯ ಏನಿದೆ ಮುಂದೆ ನೋಡೋಣ. ನಮ್ಮದು ಆ ಚಿಕ್ಕ ಮಗುವಿನಂತೆ ಆಗಿರುತ್ತದೆ. ವಾಸನೆ, ವಿಕಾರ, ಅಹಂಭಾವ ಇತ್ಯಾದಿಗಳ ಬಟ್ಟೆಯನ್ನು ಕಳೆಯುವುದೇ ಭಗವಂತನ ಹತ್ತಿರ ಹೋಗ ಬಯಸುತ್ತೇವೆ. ಅಂದ ಮೇಲೆ ನಮಗೆ ಅವನ ದರ್ಶನ ಹೇಗೆ ಆದೀತು? ನೋಡಿ ಎಷ್ಟು ಚೆನ್ನಾಗಿ ಉದಾಹರಣೆ, ಸುಲಭವಾಗಿ ಉದಾಹರಣೆ ಕೊಟ್ಟು, ಸಹಜವಾಗಿ ಸಿಂಪಲ್ ಉದಾಹರಣೆ ಕೊಟ್ಟು ನಮ್ಮ ಮನಸ್ಸಿಗೆ ಎಷ್ಟು ಚೆನ್ನಾಗಿ ನಾಟೋ ಅಂತ ಬೋಧನೆ ಮಾಡ್ತಾರೆ ಮಹಾರಾಜರು. ಎಷ್ಟು ಕೃಪಾ ಇದೆ ನೋಡ್ರಿ. ನಮ್ಗೆ ಹೆಂಗೆ ಅರ್ಥ ಬೇಕು ಈ ಮಾತು?
ನಮಗೆ ನಾವು ಬಟ್ಟೆಗಳನ್ನು ಹಾಕ್ಕೊಂಡಿದ್ದೀವಿ. ಈ ಶರೀರ ರೂಪಿ ಬಟ್ಟೆ ಮೇಲೆ ಎಷ್ಟು ಆವರಣಗಳನ್ನು, ಈಗ ಈರುಳ್ಳಿ ಸಿಪ್ಪೆ ಸಮೇತ ನಾವು ಹೆಚ್ಚು ಹಾಕೋದಿಲ್ಲ ಪಲ್ಯ ಮಾಡಲಿಕ್ಕೆ. ಅದು ಒಂದೊಂದೇ ಸಿಪ್ಪೆ ತೆಗಿತಾ ಹೋಗ್ತೀವಿ. ಒಳಗಿರೋದನ್ನು ತಗೊಂಡು ತಿರುಳನ್ನು ತಗೊಂಡು ಹೆಚ್ಚಿ ಪಲ್ಯ ಇದಕ್ಕೆ ಬಳಕೆಗೆ ಮಾಡ್ತೀವಿ ಪಲ್ಯಕ್ಕೆ. ಆದರೆ ಮೇಲ್ಗಡೆ ಇರೋ ಸಿಪ್ಪೆ ಬೇಕಾಗಿಲ್ಲ. ಅದರಂತೆ ನಾವು ಕೂಡ ಏನೇನು ಬಟ್ಟೆ ಹಾಕ್ಕೊಂಡಿದ್ದೀವಿ? ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಅಂದರೆ ವಾಸನ, ವಿಕಾರ, ಅಹಂಭಾವ ಇತ್ಯಾದಿ ಬಟ್ಟೆಗಳನ್ನು ಹಾಕ್ಕೊಂಡ್ಬಿಟ್ಟಿದ್ದೀವಿ ಮೇಲ್ಗಡೆ. ಅದಕ್ಕೊಂದು ಆಕಾರ ಕೊಟ್ಟು ಕೂಡಲೇ, ಅದಕ್ಕೊಂದು ಹೆಸರು ಕೊಟ್ಟು ಕೂಡಲೇ ಇವೆಲ್ಲವೂ ಅದ್ರ ಜೊತೆಗೆ ಅಂಟ್ಕೊಂಡ್ಬಿಟ್ವು. ದೇಹ ಬಂದ ಕೂಡಲೇ ಅಹಂಭಾವ ಬಂತು, ಮನಸ್ಸು ಬಂದ ಕೂಡಲೇ ವಿಕಾರಗಳು ಬಂತು, ಮತ್ತು ಚಿತ್ತದಲ್ಲಿರುವ ವಾಸನೆಗಳು, ಜನ್ಮಾಂತರದ ವಾಸನೆಗಳು ಬಂತು. ಈ ಬಟ್ಟೆ ನಾನು ಕಳಚದೆ ಹೊರತು ಭಗವಂತ ಬೇಕು ಅಂದರೆ ಹೆಂಗಾಗಿಕ್ಕೆ ಸಾಧ್ಯ? ಅವನ ದರ್ಶನ ಪಡ್ಕೊಳ್ಳಿಕ್ಕೆ ಹೆಂಗೆ ಸಾಧ್ಯತೆ ಅಂತ ಪ್ರಶ್ನೆ ಮಾಡ್ತಾರೆ. ನಮಗೆ ಪ್ರಶ್ನೆ ಮಾಡ್ತಾರೆ ಮಹಾರಾಜರು. ಯಾಕೆಂದರೆ ಆ ಪ್ರಶ್ನೆಗೆ ಉತ್ತರ ನಮ್ಮ ಹತ್ರನೇ ಇದೆ. ಈ ವಾಸನ ನಮ್ಮ ಒಳಗಿದೆ, ವಿಕಾರ ನಮ್ಮ ಒಳಗಿದೆ, ಅಹಂಭಾವ ನಮ್ಮ ಒಳಗಿದೆ, ದೇಹ ಬುದ್ಧಿ ನಮ್ಮ ಒಳಗಿದೆ. ಆ ಶುದ್ಧವಾದ ಚೈತನ್ಯ ನೀನು ಅಂತ ಗುರು ಬಂದು ತೋರಿಸ್ತಾನೆ ಸದ್ಗುರು. ಆದರೆ ಅದನ್ನು ಒಪ್ಕೊಳ್ಳಿಕ್ಕೆ ಯಾಕೆ ತಯಾರಿಲ್ಲ ನಾವು ಅಂದರೆ ಇವೆಲ್ಲವೂ ಬಟ್ಟೆಗಳನ್ನು ಹಾಕ್ಕೊಂಡಿದ್ದೀವಿ. ಈ ಬಟ್ಟೆ ಹಾಕ್ಕೊಂಡಾಗ ಇದು ಒಳಗಿರೋದು ಕಾಣಿಸೋದಿಲ್ಲ. ಗುರುಗಳು ಹೇಳ್ತಿದ್ರು ಯಾವಾಗಲೂ, ನಾನು ನಿಜವಾದ ದೀಪನ ಭೇಟಿಯಾಗಿಲ್ಲ. ನಾನು ಇಲ್ಲೇ ಕೂತಿದ್ದೇನಲ್ಲಪ್ಪ, ನೀನೇನು ಹೇಳ್ತಿದ್ಯಾ ಹಾಗೆ? ನಿಜವಾದ ದೀಪನ ಭೇಟಿಯಾಗಲ್ಲ, ಸುಳ್ಳು ದೀಪನ ಭೇಟಿಯಾಗ್ತಿರ್ತೀನಿ. ಏನು ಸುಳ್ಳು ದೀಪನಪ್ಪ? ಈ ನಾನು, ಈ ವಿಕಾರಗಳು, ಅವಗುಣಗಳು ಇದನ್ನೆಲ್ಲ ತುಂಬಿಕೊಂಡಿರೋ ದೀಪನ ನಿತ್ಯವಾಗಲೂ ಭೇಟಿಯಾಗ್ತಿರ್ತೀನಿ. ಅಹಂಭಾವ ಹೊಂದಿರೋಳು ಇವಳನ್ನು ಭೇಟಿಯಾಗ್ತಿರ್ತೀನಿ. ಇದನ್ನೆಲ್ಲ ನೀನು ಬಿಟ್ಟರೆ ನೀನಿದು ಇಲ್ಲೇ ಕಾಣಿಸುತ್ತೆ, ನಿನಗೆ ಒಳಗೆ ಕಾಣಿಸುತ್ತೆ ಅಂತ ಬೋಧನೆ ಮಾಡ್ತಿದ್ವಿ. ಹೆಂಗಪ್ಪ ಬಿಡೋದು? ಏನು ಮಾತಿಲ್ಲ ಅದರಲ್ಲಿ, ಬಿಟ್ಬಿಡೋದು ಅಷ್ಟೇ. ಗುರು ಹೇಳಿದ್ಮೇಲೆ ಬಿಟ್ಬಿಡೋದು. ಆದರೆ ಅದು ಸಹಜವಾಗಿ ಅಷ್ಟು ಈಸಿಲಿ ಬಿಡಲಿಕ್ಕಾಗತ್ತಾ ಅನ್ನೋದು ವಿಚಾರ ಬರ್ತಿತ್ತು. ಅದಕ್ಕೆ ಅವ್ರು ಕೇಳ್ತಾರೆ, ಅವನ ದರ್ಶನ ಹೇಗೆ ಆದೀತು? ಹೇಳ್ತಿದ್ರು, ಅವನ ದರ್ಶನ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಏಕೆಂದರೆ ಇವೆಲ್ಲ ಅಂಟ್ಕೊಂಡಿದ್ಮೇಲೆ ಅವನ ದರ್ಶನ ಹೆಂಗೆ ಮಾಡ್ತೀಯ ನೀನು? ನೋಡಬೇಕು ಅಂದರೆ ಈ ಕಣ್ಣಿಂದ ನೋಡಲಿಕ್ಕಾಗೋದಿಲ್ಲ ಅವನನ್ನು. ಆ ಕಣ್ಣು ಒಳ ಕಣ್ಣಿಂದ ನೋಡಬೇಕು ಅಂದರೆ ಜ್ಞಾನಚಕ್ಷು ಓಪನ್ ಆಗಬೇಕು. ಅಂದರೆ ಇವೆಲ್ಲ ಡ್ರೆಸ್ಸು ಬಿಚ್ಚಿ ಬಿಸಾಕಿಬಿಡ್ಬೇಕು ಅವನ ಮುಂದೆ. ಭಗವಂತನು ಕೂಡ ತಾಯಿಯಂತೆ ಅತ್ಯಂತ ಪ್ರೇಮಳ ಹಾಗೂ ವಾತ್ಸಲ್ಯ ಪೂರ್ಣನಾಗಿರುತ್ತಾನೆ. ಅವನಿಗೆ ನಮ್ಮನ್ನು ಭೇಟಿಯಾಗುವ ಅತ್ಯಂತ ಅಪೇಕ್ಷೆ ಇರುತ್ತದೆ. ಆದರೆ ನಾವು ಎಲ್ಲಿಯವರೆಗೂ ನಮ್ಮ ಮೈಮೇಲಿನ ಅಪವಿತ್ರ ಆವರಣಗಳನ್ನು ತೆಗೆದುಹಾಕುವುದಿಲ್ಲವೋ ಅಲ್ಲಿಯವರೆಗೂ ಭಗವಂತನು ಹತ್ತಿರ ಕರೆದುಕೊಳ್ಳಲಾರನು. ಭಗವಂತನು ಕೂಡ ತಾಯಿ ಥರನೇ ವಾತ್ಸಲ್ಯ ಮೂರ್ತಿ. ಅದಕ್ಕೆ ಏನು ಮಾಡ್ತಾನೆ ಅವನು? ಅವನದೇ ಇನ್ನೊಂದು ರೂಪ ಸಂತರನ್ನು ಕಳಿಸ್ತಾನೆ. ಆ ಪಕ್ಕದ ಮನೆ ಹೆಂಗ್ಸ್ ಬಂದು ಕಳಚಾಕ್ತಾಳಲ್ಲ, ಆ ಪಕ್ಕದ ಮನೆ ಹೆಂಗ್ಸ್ ಯಾರು? ಇಲ್ಲಿ ನಮ್ಮ ಅಧ್ಯಾತ್ಮದಲ್ಲಿ ಸಂತರು, ಸತ್ಪುರುಷರು, ಸಿದ್ಧರು. ಅವರು ಬರ್ತಾರೆ ನಮ್ಮ ಬಟ್ಟೆಗಳನ್ನು ಕಳಚಕ್ಕೆ. ಏನು ಇದೆಲ್ಲ ಬಿಡಪ್ಪ, ನೀನು ವಿಕಾರನ ಬಿಡು, ಅವುಗಳನ್ನ ಬಿಡು, ಮತ್ತು ನಮ್ಮ ಅಹಂಭಾವವನ್ನು ಬಿಡು. ಆವಾಗ ಭಗವಂತ ನಿನಗೆ ಅವನು ಆತುರನಾಗಿರ್ತಾನೆ ಕರ್ಕೊಳ್ಳಿಕ್ಕೆ. ಬಾರಪ್ಪ, ನಿನ್ನ ಅಪ್ಕೋತೀನಿ, ನನ್ನ ಭಕ್ತ ನೀನು. ಆದರೆ ನಾವು ಎಲ್ಲಿವರೆಗೂ ಇದನ್ನು ಬಿಟ್ಟು ಹಾಕೋದಿಲ್ವೋ ಅಲ್ಲಿವರೆಗೂ ನಮ್ಮ ಹತ್ತಿರ ಅವನು ಬರೋದಿಲ್ಲ. ಅದರ ಉದಾಹರಣೆ ನಮಗೆ ಗೊತ್ತಿದೆ. ದ್ರೌಪದಿ ಎಲ್ಲಿವರೆಗೂ ದೇಹಾಭಿಮಾನ ಆಯಿತು, ನಾನು ಪಾಂಚಾಲಿ, ಇವರು ಅರ್ಜುನ ನನ್ನನ್ನು ಕಾಪಾಡ್ತಾನೆ, ಯುಧಿಷ್ಠಿರ ಕಾಪಾಡ್ತಾನೆ, ಅಲ್ಲಿವರೆಗೂ ಕೃಷ್ಣ ಬರಲಿಲ್ಲ. ಯಾವಾಗ ಹಿಂಗಿದ್ದಿದ್ದವಳು ಕೈ ತೆಗೆದು ಎರಡೂ ಕೈ ಮೇಲ್ ಮಾಡಿ ತನ್ನ ನಾಚಿಕೆ, ಮಾನ, ಮರ್ಯಾದೆ ಅಂದರೆ ಈ ನಮ್ಮ ಬಟ್ಟೆ ಆವರಣ ಏನು ಹಾಕ್ಕೊಂಡಿದ್ದೀವೋ ಸುಳ್ಳು ಆವರಣ, ಅದನ್ನು ತೆಗೆದು ಬೀಳಿಸೋ ತನಕ ಕೃಷ್ಣ ಬಂದು ಅಕ್ಷಯವನ್ನು ಮಾಡಲಿಲ್ಲ. ಇದು ಶತಸಿದ್ಧ. ಎಲ್ಲಿವರೆಗೂ ನಾವು ನಮ್ಮ ಈ ಆವರಣಗಳನ್ನ ಬಿಡೋದಿಲ್ವೋ ಅವ್ನು ನಮ್ಮ ಹತ್ತಿರ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಸಂತರು ನಮಗೆ ಭಗವಂತನ ಕಡೆಗೆ ಹೋಗುವ ಮಾರ್ಗ ತೋರಿಸುತ್ತಾರೆ. ಆ ಮಾರ್ಗದಿಂದ ಹೋದರೆ ನಮಗೆ ನಿಶ್ಚಿತವಾಗಿಯೂ ಭಗವಂತನ ಪ್ರಾಪ್ತಿಯಾಗುತ್ತದೆ. ನೀವು ಪುರಾಣದಲ್ಲಿ ಓದಿರಬಹುದು. ಏನೆಂದರೆ ಶ್ರೀಕೃಷ್ಣ ಕಡೆಗೆ ದುರ್ಯೋಧನ ಹಾಗೂ ಅರ್ಜುನನು ಹೋದಾಗ ಶ್ರೀಕೃಷ್ಣ ಪರಮಾತ್ಮನು ಅವರಿಗೆ, ಯಾರಿಗೆ ನಾನು ಬೇಕು ಅವರಿಗೆ ನನ್ನ ಸೈನ್ಯ ಹಾಗೂ ಉಳಿದ ಸಾಮಗ್ರಿಗಳು ದೊರೆಯಲಾರದು ಅಂದನು. ಅದು ನಮಗೆ ಗೊತ್ತಿದೆ ಕಥೆಯಲ್ಲಿ. ಶ್ರೀಕೃಷ್ಣ ಪರಮಾತ್ಮ ಮಲ್ಕೊಂಡಿರ್ತಾನೆ. ಆ ಯುದ್ಧಕ್ಕಿಂತ ಮುಂಚೆ ದುರ್ಯೋಧನ, ಅರ್ಜುನ ಇಬ್ಬರು ಹೋಗಿರ್ತಾರೆ. ದುರ್ಯೋಧನ ಏನು ಮಾಯಾಸ್ವರೂಪ, ಅರ್ಜುನನಿಗೇನು ಬೇಕಾಗಿತ್ತು? ಕೃಷ್ಣ ಬೇಕಾಗಿತ್ತು. ಇಬ್ಬರು ಹೋಗ್ತಾರೆ. ಕೃಷ್ಣ ಎದ್ದ ತಕ್ಷಣ ನೋಡ್ತಾನೆ, ಅರ್ಜುನನ ನೋಡ್ತಾನೆ. ಈ ದುರ್ಯೋಧನಿಗೆ ಚಡಪಡಿಕೆ ಶುರುವಾಗುತ್ತೆ. ಎಲ್ಲ ಅರ್ಜುನ ಬಾಯ್ಬಿಟ್ಟು ಏನು ಕೇಳ್ಬಿಡ್ತಾನೋ. ಕೃಷ್ಣ ಕೇಳ್ತಾನೆ, ಯಾರಿಗೆ ನನ್ನ ಸೈನ್ಯ ಬೇಕು, ಸಾಮಗ್ರಿಗಳು ಬೇಕು, ಅವನ ಹತ್ರ ನಾನು ಹೋಗೋದಿಲ್ಲ.
ನಾನು ಎಲ್ಲಿರ್ತೀನೋ ಅಲ್ಲಿ ಸೈನ್ಯ ಸಾಮಗ್ರಿ ಇರೋದಿಲ್ಲ ಅಂತ. ಅದಕ್ಕೆ ಏನು ಹೇಳ್ತಾರಪ್ಪ, ಇದನ್ನು ಕೇಳಿ ದುರ್ಯೋಧನನು ಅವನ ಎಲ್ಲ ಸೈನ್ಯವನ್ನು ತೆಗೆದುಕೊಂಡನು. ಅರ್ಜುನನಿಗೆ ತನಗೆ ಬೇಕಾದದ್ದೇ ಪ್ರಾಪ್ತವಾಯಿತೆಂದು ನಿಜವಾದ ಆನಂದವಾಯಿತು. ಏಕೆಂದರೆ ಅವನು ಭಗವಂತನ ಹೊರತು ಉಳಿದಿದ್ದೆಲ್ಲ ನಿಷ್ಪ್ರಯೋಜಕವೆಂದು ತಿಳಿದಿದ್ದನು. ಪ್ರಾಣದ ಹೊರತು ಸಾವಿರಾರು ಶರೀರಗಳಿಂದಾಗುವ ಉಪಯೋಗವೇನು? ಪ್ರಶ್ನೆ. ಮಹಾರಾಜರು ಏನಂತ ನೋಡಿ, ದುರ್ಯೋಧನ ಏನಂದ, ನನಗೆ ನೀನು ಬೇಡಪ್ಪ, ನೀನು ಬೇಕಾಗೇ ಇಲ್ಲ, ಏನು ನನಗೆ ಸೈನ್ಯ ಸಾಮಗ್ರಿಗಳೆಲ್ಲ ಕೊಟ್ಟುಬಿಡು, ನನಗೆ ಅಷ್ಟು ಕೊಟ್ಟರೆ ಸಾಕು. ಅರ್ಜುನನಿಗೆ ಅದೇ ಬೇಕಾಗಿತ್ತು. ಅರ್ಜುನನಿಗೆ ಅವನ ಸಖ, ಅವನು ಬೇಕಾಗಿತ್ತು. ಯುದ್ಧ ಭೂಮಿಯಲ್ಲಿ ಕೃಷ್ಣ ನನಗೆ ನನ್ನ ಗುರು ಯಾರಿದಾನೋ ಅವನು ನನಗೆ ಬೇಕು, ಅವನಿದ್ರೆ ಸಾಕು. ನಿಜವಾದ ಆನಂದ ಆಯಿತು. ಒಳ್ಳೇದಾಯ್ತಪ್ಪ ಅಂತ ಅಂದ್ಕೊಂಡ ಮನಸ್ಸಲ್ಲಿ. ಯಾಕೆಂದರೆ ಸೈನ್ಯ ಸಾಮಗ್ರಿಗಳಂದರೆ ಏನಪ್ಪ, ಆಮಿಷ, ಮಾಯಾ ತೋರಿಸ್ದ. ಅಲ್ಲೇ ಮಾಯಾ ಹಾಕಿಬಿಟ್ಟ ಅವನು. ಕೃಷ್ಣ ಪರಮಾತ್ಮ ಎಷ್ಟು ಬೇಗ ಮಾಯಾದಲ್ಲಿ ದುರ್ಯೋಧನನ ಸಿಕ್ಕಾಕಿಸ್ದ ಅಂದರೆ, ಇದು ತಗೋ, ಸಾವಿರಾರು ಅಕ್ಷೋಹಿಣಿ ಸೈನ್ಯ, ಎಷ್ಟೋ ಸಹಸ್ರಾರು ಅಕ್ಷೋಹಿಣಿ ಸೈನ್ಯ, ಅದು ಇದು ಎಲ್ಲವನ್ನೂ ಕೊಡ್ತೀನಿ ಅಂದ. ದುರ್ಯೋಧನನಿಗೆ ಆ ಸಮಯ ವಿವೇಕ ಕಳ್ಕೊಂಬಿಟ್ಟ. ಪರಮಾತ್ಮ ಸಾಕ್ಷಾತ್ ನನ್ನ ಕಣ್ಮುಂದಿದ್ದಾನೆ. ಆ ಪರಮಾತ್ಮನನ್ನು ಕೇಳೋದು ಬಿಟ್ಟು ಅವನೇನು ಕೇಳ್ದ, ಅಕ್ಷೋಹಿಣಿ ಸೈನ್ಯ. ನಮ್ಮ ಥರ ನಾವು ವಿವೇಕ ಕಳ್ಕೊಂಡು ಪ್ರಾಪಂಚಿಕ ವಸ್ತುನ ಮಾಯಾ ನಿರ್ಮಾಣ ಮಾಡಿಬಿಡ್ತಾನೆ. ಈ ದೇಹ, ಮನ, ಬುದ್ಧಿ, ಚಿತ್ತ, ಅಹಂಕಾರವೇ ಮಾಯಾ. ಇದನ್ನು ಕುರಿತಾಗಿ ನಮ್ಮ ದೇಹದಿಂದ, ಮನಸ್ಸಿಂದ, ಬುದ್ಧಿ ಉಪಯೋಗಿಸಿ ನಾವು ಮಾಯಾ ವಸ್ತುಗಳನ್ನು ಬಿಡ್ತಾ ಇರ್ತೀವಿ. ಪರಮಾತ್ಮ ಅಂತ ನಾನು ಬೇಕು ಅಂದರೆ ನಾನು ಬಿಟ್ಟು ನಾನಿದ್ದು ಯಾವ ಜಾಗದಲ್ಲಿ ಅಲ್ಲಿ ಏನು ಕಡಿಮೆ ಇರುತ್ತೆ? ತ್ರೈಲೋಕ್ಯದ ಒಡೆಯ ನನ್ನ ಒಳಗಿದ್ದಾನೆ, ನನ್ನ ಜೊತೆಗಿದ್ದಾನೆ ಅಂದಮೇಲೆ ಅಲ್ಲಿ ಏನು ಕಡಿಮೆ ಇದೆ? ಏನು ಬೇಕಾದ ಸೃಷ್ಟಿ ಮಾಡ್ಬೋದು. ಆದರೆ ಅವನಿಗೆ ಭರೋಸೆ ಇರಲಿಲ್ಲ, ಭಗವಂತ ಬೇಕಾಗಿರಲಿಲ್ಲ. ದುರ್ಯೋಧನಿಗೆ ಭರೋಸೆ ಇರಲಿಲ್ಲ ಕೃಷ್ಣನ ಮೇಲೆ. ಸೈನ್ಯ ಸಾಮಗ್ರಿಗಳು ಬೇಕಾಗಿತ್ತು. ಅದಕ್ಕೆ ಈ ಸಾವಿರಾರು ನಮಗೆ ಪ್ರಾಣದ ಹೊರತು, ಈ ಪ್ರಾಣ ಬೆಳಗ್ಗಿಂದ ಸಂಜೆ ತನಕ ಉಸಿರಾಟ ಇದ್ದರೆ ಮಾತ್ರ ನಮಗೆ ಈ ದೇಹಕ್ಕೆ ಬೆಲೆ ಇರೋದು. ಅದರಲ್ಲಿರೋ ಉಸಿರು ಹೋಯಿತು ಅಂದರೆ ಅದಕ್ಕೆ ಶವ ಅಂತ ಡಿಕ್ಲೇರ್ ಮಾಡಿ ಆಚೆಗೆ ಹಾಕಿಬಿಡ್ತಾನೆ. ಸೊ ಸಾವಿರಾರು ಶರೀರಗಳಿದ್ದಾದರೂ ಏನು ಪ್ರಯೋಜನ? ಕೆಲವರು ಹೇಳುವುದೇನೆಂದರೆ, ಭಗವಂತನು ಸಪ್ತ ಸಮುದ್ರಗಳ ಆಚೆ ಇರುತ್ತಾನೆ, ಶೇಷಶಾಹಿ ಆಗಿರುತ್ತಾನೆ. ಅವನು ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ಪ್ರಾಪ್ತವಾಗುವುದು ಬಹಳ ಕಠಿಣವಾಗಿರುತ್ತದೆ. ಆದರೆ ಸಂತರು ನಮ್ಮ ಮೇಲೆ ಬಹಳ ಉಪಕಾರ ಮಾಡಿರುತ್ತಾರೆ. ನಾವು ಹೇಳೋದಿದೆ ಮಾತು. ನಾವು ಪ್ರಪಂಚಿಕ ಜನ ಏನೇನು ಹೇಳೋದು, ಅವನೆಲ್ಲೋ ಬೇರೆ ಕಡೆ ಇರ್ತಾನೆ, ಶೇಷಶಾಹಿದಲ್ಲಿರ್ತಾನೆ, ನಮಗೆ ಹೆಂಗ್ರಿ ಸಿಗ್ತಾನೆ, ಬಹಳ ಕಠಿಣ ಇದೆ. ಯಾಕಿವೆಲ್ಲ ಮಾತು ಹೇಳ್ತೀವಿ ಅಂದರೆ, ಈ ಆವರಣಗಳೆಲ್ಲ ಕಟ್ಕೊಂಡಿದ್ದೀವಿ. ಈ ಆವರಣ ಬಿಚ್ಚಿಲ್ಲ ನಾವು. ದೇಹ, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಇಟ್ಕೊಂಡ್ಬಿಟ್ಟು ಅವನು ಸಿಗೋದಿಲ್ಲ. ತುಕಾರಾಮ್ ಮಹಾರಾಜಿಗೆ ಸಿಕ್ಕಿರ್ಬೋದು, ಜ್ಞಾನೇಶ್ವರ ಮಹಾರಾಜಿಗೆ ಸಿಕ್ಕಿರ್ಬೋದು, ರಾಜಾರಾಮ್ ಮಹಾರಾಜರಿಗೆ ಸಿಕ್ಕಿರ್ಬೋದು, ಮಹಾರಾಜರಿಗೆ ಸಿಕ್ಕಿರಬಹುದು. ಮಹಾರಾಜರಿಗೆ ತುಕಾಮಾಯಿ ಹತ್ರ ಹೋದಾಗ ತುಕಾಮಾಯಿಯವ್ರಿಗೆ ಒಂದು ಮಾತು ಹೇಳ್ತಾರೆ. ಏನಪ್ಪ, ಈ ಆವರಣಗಳು ಬಿಡಬೇಕು ಅಂದರೆ ಏನು ಹೇಳ್ತಾರೆ? ಮೀ ತುಜಾ ಜೀವ್ ಘೇತೋ ಅಂತ ತುಕಾಮಾಯಿ ಹೇಳ್ತಾರೆ. ಓಡ್ ಬಂದು ಹೇಳ್ತಾರೆ, ಮೀ ತುಜಾ ಜೀವ್ ಘೇತೋ ಅಂತ. ಅವಾಗ ಮಹಾರಾಜರು ಏನಂತಾರೆ, ಮೀ ಪಣ ಮಾಜಾ ಜೀವ ತ್ಯಾಯಲ ತಯಾರಾಹೇ ಅಂತ ಅವ್ರಿಗೆ ಸಾಷ್ಟಾಂಗ ದೀರ್ಘ ದಂಡ ನಮಸ್ಕಾರ. ನಾನು ನನ್ನ ಜೀವನ ಕೊಡಲಿಕ್ಕೆ ತಯಾರಿದ್ದೀನಿ ಅಂದರೆ, ನಾನು ನನ್ನ ದೇಹಾತ್ಮ ಭಾವ ಏನಿದೆಯೋ ಎಲ್ಲವನ್ನು ಕಳಚಿ ಅದನ್ನು ಬಿಸಾಕ್ಲಿಕ್ಕೆ ತಯಾರಿದ್ದೀನಿ ಅಂತ. ಅವಾಗ ಏನಾಗುತ್ತೆ? ನಿಜವಾದ ಗುರು ದರ್ಶನ, ಸದ್ಗುರು ದರ್ಶನ, ಭಗವತ್ ಪ್ರಾಪ್ತಿಯಾಗೇ ಆಗುತ್ತೆ. ಇಂಥದ್ದು ನಾನು ಕೊಟ್ಟೇ ಬಿಡ್ತೀನಿ ಅಂದಮೇಲೆ ಇನ್ನೇನು ಉಳಿತಲ್ಲಿ? ಅವಾಗ ಅವ್ರು ತುಕಾಮಾಯಿಯವರು ಆ ಸಣ್ಣ 12-13 ವರ್ಷದ ಬಾಲಕನ ಗಟ್ಟಿಯಾಗಿ ಔಚ್ಕೊಂಡು ಕಣ್ಣಲ್ಲಿ ತುಕಾಮಾಯಿ ನೋಡೋದು ಕೂಡಲೇ ಮಹಾರಾಜರ ಕಣ್ಣಲ್ಲಿ ಗಳಗಳಗಳ ನೀರು ಬರುತ್ತಂತೆ. ಇವನೇ ಎಲ್ಲಿ ಬಂದು ಸಮಾಧಾನ ಹೊಂದಿತು ನನಗೆ, ಇವನೇ ನನ್ನ ಸದ್ಗುರು ಅಂತ. ತುಕಾಮಾಯಿನೂ ಕೂಡ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡು ಭಾಳ ಅಂದ್ಬಿಟ್ಟು ಅಪ್ಕೋತಾರೆ ಆನಂದದಿಂದ. ಅಂದರೆ ಇವನು ಸರಿಯಾದ ಯೋಗ್ಯವಾದ ಕ್ಯಾಂಡಿಡೇಟ್ ಇದ್ದಾನಪ್ಪ ಬ್ರಹ್ಮನ ಅರಿತುಕೊಳ್ಳಿಕ್ಕೆ. ಅದಕ್ಕೆ ಏನಂತಾರೆ, ಸಂತರು ಉಪಕಾರ ಮಾಡಿದ್ದಾರೆ ನಮ್ಮ ಮೇಲೆ. ಅವರು ನಾಮವೆಂಬುವ ಮಾಯಾದೀಪವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಮಾಯಾದೀಪ ನಮ್ಮ ಕೈ ಕೊಟ್ಟುಬಿಟ್ಟಿದ್ದಾರೆ. ಇದು ನೋಡಪ್ಪ ತಗೋ, ಈ ನಾಮ ತಗೊಳ್ತಾ ಮಾಯಾ ಕಳಚಿ ಹೋಗುತ್ತೆ, ಆವರಣಗಳು ಬಿದ್ದು ಹೋಗ್ತವೆ, ಉಳಿಯೋದೇನು? ಆ ದೀಪ. ದೀಪ ಅಂದರೆ ಶುದ್ಧವಾದ ಬೆಳಕು, ಶುದ್ಧವಾದ ಜ್ಞಾನ, ಶುದ್ಧವಾದ ಇರುವಿಕೆ. ಅದರಲ್ಲಿ ಸತ್ಸಂಗದ ಎಣ್ಣೆ ಹಾಕಿದರಾಯಿತು. ಈ ದೀಪವು ಆರದಂತೆ ಬಹಳ ಸಾವಧಾನತೆ ವಹಿಸಬೇಕಾಗುತ್ತದೆ. ಕ್ಷಣ ಕ್ಷಣಕ್ಕೂ ನಮ್ಮ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಜಾಗೃತರಾಗಿರಬೇಕು. ಸತ್ಸಂಗದ ಏನಿದ್ದಾರೆ, ಸತ್ಸಂಗದ ಎಣ್ಣೆ ಹಾಕ್ತಾ ಇರಬೇಕು. ಸತ್ಸಂಗ, ಸತ್ಯದ ಸಂಘ ಅಂದರೆ
ಗುರು ಕೊಟ್ಟಿರೋ ಸಾಧನೆ, ಗುರು ಕೊಟ್ಟಿದ್ದ ಬೋಧನೆ, ಅವನು ಕೊಟ್ಟಿದ್ದ ನಾಮಸ್ಮರಣೆ, ಅವನು ಕೊಟ್ಟಿದ್ದ ಅನುಷ್ಠಾನಗಳು, ಅವನು ಹೇಳಿದ ವಚನಗಳನ್ನು ಪಾಲನೆ ಮಾಡುತ್ತಾ ಸತತವಾಗಿಯೂ ಧಾರಾಕಾರವಾಗೂ ಒಂದು ಕ್ಷಣಕ್ಕೂ ನನ್ನ ಮನಸ್ಸು ವಿಚಲಿತ ಆಯಿತು ಅಂದರೆ ಸದ್ಗುರುನಾಥ ಅಪ್ಪ ನೀನು ಹೇಳಿದ ಬೋಧನೆಯಲ್ಲಿ ತಪ್ಪು ಬಿಟ್ಟಿದ್ದೇನಪ್ಪ ಅಂದ್ರೆ ಪುನಃ ವಾಪಸ್ ಮನಸ್ಸನ್ನು ವಾಪಸ್ ಹೇಳ್ಕೊಂಬರೋದು. ಎಣ್ಣೆಯಲ್ಲಿ ದೀಪದಲ್ಲಿ ಎಣ್ಣೆ ಹಾಕ್ತಿದ್ರೆ ಅದು ಸತತವಾಗಿಯೂ ಉರಿತಾ ಇರುತ್ತೆ. ಆ ರೀತಿಯಲ್ಲಿ ಸಾಧಕನು ಕೂಡ ಸತ್ಯದ ಸಂಘ 24/7 ಮಾಡಲೇಬೇಕು. ನಾನು ತ್ರಿವಾರ ಸತ್ಯ ಹೇಳುವುದೇನೆಂದರೆ ನೀತಿಯಿಂದ ಇದ್ದುಕೊಂಡು ಯಾರು ನಾಮ ತೆಗೆದುಕೊಳ್ಳುತ್ತಾರೋ ಅವರಿಗೆ ನಾಮದ ಪ್ರೇಮ ಬರದೇ ಇರಲಾರದು. ನೀತಿಯಿಂದ, ಪ್ರಾಮಾಣಿಕತೆಯಿಂದ, ಆನೆಸ್ಟಿ, ಡಿಸಿಪ್ಲಿನಿಂದ ಅನುಸಂಧಾನವನ್ನು ಕಾಯ್ಕೊಳ್ತಾರೋ ಅವ್ರಿಗೆ ನಾಮದ ಪ್ರೇಮ ಬಂದೇ ಬರುತ್ತೆ. 3 ಸಂಗತಿಗಳನ್ನು ಮನಪೂರ್ವಕ ಪಾಲಿಸಿರಿ. ಏನಪ್ಪ? ಪರಸ್ತ್ರೀಯನ್ನು ಮಾತೆಯಂತೆ ತಿಳಿಯಿರಿ, ಪರಧನ ಪರನಿಂದೆಗಳನ್ನು ವಿಷ್ಠದಂತೆ ತಿಳಿಯಿರಿ, ಹಾಗೂ ಯಾವುದೇ ಪರಿಸ್ಥಿತಿಯಲ್ಲಿ ನಾಮಸ್ಮರಣೆಯನ್ನು ಬಿಡಬೇಡಿರಿ. ನಿಮಗೆ ಭಗವಂತನ ಪ್ರೇಮವು ನಿಶ್ಚಿತವಾಗಿಯೂ ಪ್ರಾಪ್ತವಾಗುತ್ತದೆ. ಮಹಾರಾಜರು 3 ಧರ್ಮ ಪಾಲನೆ ಮಾಡಿ ನೀತಿ ಧರ್ಮ ಏನಪ್ಪ? ಪರಸ್ತ್ರೀ ಮಾತೆ ಸಮಾನ್, ಪರನಿಂದೆ ಪರದ್ರವ್ಯ ನಮಗೆ ಬೇಕಾಗಿಲ್ಲ, ಅದನ್ನು ವಿಷ್ಠ ಅಂತಾರೆ. ವಿಷ್ಠಾ ಸಮಾನ. ವಿಷ್ಠ ಅಂದರೆ ಮಲ, ಹೊಲಸು, ಅದನ್ನು ತಿಳಿಬೇಕು. ಮತ್ತು ಯಾವುದೇ ಪರಿಸ್ಥಿತಿ ಇರಲಿ, ಪ್ರತಿಕೂಲ ಇರಲಿ ಅಥವಾ ಅನುಕೂಲ ಪರಿಸ್ಥಿತಿ ಇರಲಿ, ನಾಮಸ್ಮರಣೆಯನ್ನು ಬಿಡಬಾರದು. ಇವತ್ತು ಚೆನ್ನಾಗಿ ಅನ್ನಿಸ್ತಿದೆ ನಾಮಸ್ಮರಣೆ ಮಾಡೋದು, ನಾಳೆ ಬೇಜಾರಾಯಿತು ಬಿಟ್ಟು ಬಿಡೋದು ಅಲ್ಲ. ಅವಾಗ ಭಗವಂತನ ಪ್ರೇಮ ಪ್ರಾಪ್ತಿಯಾಗುತ್ತದೆ. ಇಂದಿನ ಬೋಧವಚನ: ಮುಖದಲ್ಲಿ ನಾಮವನ್ನಿಟ್ಟುಕೊಂಡು ಸದಾಚರಣೆಯಿಂದ ಪ್ರಪಂಚ ಮಾಡಿರಿ. ಮುಖದಲ್ಲಿ ನಾಮವನ್ನಿಟ್ಟುಕೊಂಡು ಸದಾಚರಣೆಯಿಂದ ಪ್ರಪಂಚ ಮಾಡಿರಿ. ಯಾವಾಗಲೂ ಸತತವಾಗಿಯೂ ಕೂತಾಗ ನಿಂತಾಗ ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್, ರಾಮ್ 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 ಅನ್ಕೋತ ಸದಾಚರಣೆಯಿಂದ ಅಂದರೆ ನೀತಿಯಿಂದ, ಆನೆಸ್ಟಿಯಿಂದ ನಮ್ಮ ಪ್ರಪಂಚವನ್ನು ಮಾಡಬೇಕು. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.